ಮಕ್ಳಿಗೆ ಭಯ ಇರುತ್ತೋ ಅಥವಾ ಈ ಪೋಷಕರಾದ ನಾವು ಮಕ್ಳಿಗೆ ಭಯ ಹುಟ್ಟಿಸ್ತೀವ ಅಂತ. ಇಲ್ಲ, ಕೆಲಸಕ್ಕೆ ಏನಾಗುತ್ತೆ ಅಂದ್ರೆ ಅಮ್ಮಂದಿರಿಗೆ ಆತಂಕ ಇರುತ್ತೆ. ಯಾವ ತರ ನಡೀತಾ ಇರುತ್ತೆ ಆ ಒಂದು ಡೈಲಾಗ್ ಅಥವಾ ಇದು ಹೇಳಿದಾಗ ಅದನ್ನ ಹೇಗೆ ಅವರು ತಗೋತಾರೆ ಮಕ್ಕಳು ಅಂತ. ಕೆಲವು ಮಕ್ಕಳಲ್ಲಿ ಅಪರಾಧಿ ಪ್ರಜ್ಞೆ ಬಂದ್ಬಿಡುತ್ತೆ. ತುಂಬಾ ವರ್ಷಗಳ ಹಿಂದೆ ಒಬ್ಬ ಹುಡುಗಿಗೆ ಅಪರಾಧಿ ಪ್ರಜ್ಞೆಯಿಂದ ನರಳ್ತಾ ಇದ್ಲು. ಎಕ್ಸಾಮ್ ಟೈಮಲ್ಲಿ ಅಂದರೆ ಪ್ರಿಪರೇಷನ್ ಮಾಡ್ಕೋತಾ ಇರ್ತಾರೆ ಮಕ್ಕಳು, ನಿಜಕ್ಕೂ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಆದರೆ ಕಾರಣಾಂತರಗಳಿಂದ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರ್ತಿರಲ್ಲ. ಕಾನ್ಫಿಡೆನ್ಸ್ ಹೆಚ್ಚಕ್ಕೆ ಏನಾದ್ರು ಒಂದು ಫ್ರೇಸಸ್ ತರ ಹೇಳ್ಕೊಡ್ಬೋದಾ? ಇನ್ನೊಂದು, ನಾವು ಈ ರೊಟೀನ್ ಡಿಸೈಡ್ ಮಾಡುವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಟೈಮ್ ಫ್ಯಾಕ್ಟರ್ ಇಟ್ಕೋತೀವಿ. ನಾನು ಮಕ್ಕಳಿಗೆ ಟೈಮ್ ಟೇಬಲ್ ಬಗ್ಗೆ ಮಾತಾಡುವಾಗ ನಾನು ಶುರು ಮಾಡೋದು ದಿನಕ್ಕೆ 7 ಗಂಟೆ ನಿದ್ದೆ ಇರಬೇಕು, ಬ್ರೇಕ್ಫಾಸ್ಟ್ ಚೆನ್ನಾಗಿ ಮಾಡಬೇಕು, ದಿನಕ್ಕೆ ಅರ್ಧ ಮುಕ್ಕಾಲು ಗಂಟೆ ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಡ್ಯಾನ್ಸು ಆ ಥರದ್ದೇನಾದ್ರೂ ಮಾಡಿ, ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಮನರಂಜನೆ ಇರಬೇಕು. ಬಹಳಷ್ಟು ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ನೀನು ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ನಮ್ಮನ್ನು ಓಲ್ಡ್ ಏಜಲ್ಲಿ ಸಾಕಬೇಕು ಅಂತ ಹೇಳ್ತಾರೆ. ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ನಿಮಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದೀವಿ ಗೊತ್ತಾ ಅಂತ, ಏನೋ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳೋದಿರುತ್ತೆ. ಪೇರೆಂಟ್ಸು ಸ್ಯಾಕ್ರಿಫೈಸ್ ಮಾಡ್ತಾ ಇಲ್ಲ. ಇಟ್ ಇಸ್ ದೇರ್ ಡ್ಯೂಟಿ ಟು ಪ್ರೊವೈಡ್. ಈಗ ಪರೀಕ್ಷೆಯಿಂದ ಮಗು ಮನೆಗೆ ಬರ್ತಿದ್ದಾಗೆ ನಾವು ಕೇಳೋ ಫಸ್ಟ್ ಕ್ವೆಶನ್ ಅಂದರೆ, ಪೇಪರ್ ಹೇಗಿತ್ತು? ತಾಯಂದ್ರಿಗಾಗಲಿ ಇದು ಒಂಥರ ಅನಾಯಾಸವಾಗಿ ಅದೇ ಪ್ರಶ್ನೆನೇ ಬರೋದು. ಅದು ಸರಿನಾ? ಅಥವಾ ಆ ಥರ ಕೇಳಿದ ತಕ್ಷಣ ಮಗುಗೆ ಬೇರೆ ರೀತಿಯ ಆಲೋಚನೆಗಳೇ ಬರುತ್ತಾ, ಅಥವಾ ಹಾಗೆ ಕೇಳೋದು ಓಕೆನಾ ಅಂತ? SLC ಪಾಸ್ ಆಗದೆ ಹೋಗ್ಬಿಟ್ರೆ ನನ್ನ ಲೈಫೇ ಹಾಳಾಗ್ಬಿಡತ್ತೆ ಅನ್ನೋ ಕೆಲವು ಭ್ರಮೆಗಳನ್ನು ಪೇರೆಂಟ್ಸು ಸೃಷ್ಟಿಸೋದಿರತ್ತೆ. ಈಗ ನಾನು ಆಗಲೇ ಹೇಳಿದೆ, ಅಮ್ಮಂದ್ರಿಗೆ ಮಕ್ಕಳನ್ನು ನೋಡಿದಾಗ ವರ್ತನೆ ಗೊತ್ತಾಗುತ್ತೆ ಅಂತ. ಆ ಮಗು ಮನೆಗೆ ಬಂದಾಗ ಫೇಲ್ ಆಗಿರ್ತಕ್ಕಂಥವರು ಲೈಫಲ್ಲಿ ಸಕ್ಸೀಡ್ ಆಗಿದ್ದಾರೆ. ಫೇಲ್ಯೂರ್ ಅನ್ನೋದು ಒಂದು ತಾತ್ಕಾಲಿಕವಾದ ಅಡಚಣೆ, ಅದನ್ನು ನಿವಾರಿಸ್ಕೊಂಡು ಮೇಲ್ ಬರಬಹುದು ಅಂತಕ್ಕಂಥ ಮಾತನ್ನು ಹೇಳಬೇಕು. ಎಲ್ರಿಗೂ ನಮಸ್ಕಾರ. TGV ಕನ್ನಡದ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಮಗೆ ಫೆಬ್ರವರಿ ಮಾರ್ಚ್ ತಿಂಗಳು ಬರ್ತಿದ್ದ ಹಾಗೆ ನಾವು ಯಾವಾಗಲೂ ಅಂದ್ಕೊಳ್ಳೋದೆ, ಮಕ್ಕಳು ಪರೀಕ್ಷೆ ಬಂತು, ಪರೀಕ್ಷೆ ಕಾಲ ಅಂದ ಕೂಡಲೇ ಎಲ್ಲರಿಗೂ ಒಂದು ರೀತಿ ಆತಂಕ ಎಲ್ಲವನ್ನು ನೋಡ್ತೇವೆ. ಆದರೆ ನಾವು ಆ ಆತಂಕ ಇಲ್ದಲೇನೆ, ಅಂದರೆ ಪೋಷಕರು ಯಾವ ರೀತಿ ಮಕ್ಕಳನ್ನು ಆತಂಕ ಇಲ್ದಲೇನೆ ಪರೀಕ್ಷೆಗೆ ಕಳಿಸ್ಬೋದು ಅನ್ನೋದೇ ಇವತ್ತಿನ ವಿಷಯ. ಇವತ್ತಿನ ವಿಷಯ ಪರೀಕ್ಷಾ ಸಮಯದಲ್ಲಿ ಮಕ್ಕಳ ಮನಸ್ಥಿತಿ ಹಾಗೂ ಅದಕ್ಕೆ ಪೋಷಕರ ಪಾತ್ರ ಯಾವುದು ಅಂತ. ಗೆಳೆಯ ಗೆಳೆಯತಿಯರೇ, ನಿಮ್ಮೆಲ್ಲರಿಗೂ TGV ಕನ್ನಡದ ಇಂದಿನ ಎಪಿಸೋಡ್ಗೆ ಸ್ವಾಗತ. TGV ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಾನು ಪ್ರತಿಭಾ ಕಾವ್ಯಶ್ರೀ. ದ ಗೈಡಿಂಗ್ ವಾಯ್ಸ್ ಕನ್ನಡ ಈ ಮಾಧ್ಯಮದ ಮೂಲಕ ನಾವು ನಿಮ್ಮ ಜೀವನ ಹಾಗೂ ಕೆರಿಯರನ್ನು ಉತ್ತಮಗೊಳಿಸ ಬಯಸ್ತೇವೆ. ನಾನಾಗಲೇ ಹೇಳ್ದಾಗಲೇ ಇವತ್ತಿನ ವಿಷಯ ನಮಗೆ ಪರೀಕ್ಷೆಯ ಬಗ್ಗೆ ಇದೆ. ಇದನ್ನು ಹೇಳಕ್ಕೆ ಅಂದರೆ ನಮ್ಮ ಜೊತೆ ಮಾತಾಡಕ್ಕಿರೋರು ನಾಗೇಶ್ ಅವರು. ಇವತ್ತಿನ ಈ ವಿಷಯವನ್ನು ಅವರು ತುಂಬ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಲ್ಲದೆ ಅನೇಕ ವಿದ್ಯಾರ್ಥಿನಿಯರಿಗೆ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಅವರು ಕನ್ನಡದಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ, ಲೇಖನಗಳನ್ನು ಬರೆದಿದ್ದಾರೆ. ಹಾಗೆ ಅಂದರೆ ಪೋಷಕರ ಪಾತ್ರದ ಬಗ್ಗೆ ಅತ್ಯಂತ ಹೆಚ್ಚಿನ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಕಾರ್ಪೊರೇಟ್ ಟ್ರೈನರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಮತ್ತು ಅಸೋಸಿಯೇಟ್ NLP ಪ್ರೊಫೆಷನಲ್ ಆಗಿ, ಪ್ರಾಕ್ಟೀಷನರ್ ಆಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ. ಇನ್ಶೂರೆನ್ಸ್ ಇಂಡಸ್ಟ್ರಿಲಿ 37 ವರ್ಷಗಳ ಕಾಲ ಕೆಲಸ ಮಾಡಿರುವಂತಹ ಇವರು ತಮ್ಮ ಮೊಮ್ಮಕ್ಕಳ ನೆಚ್ಚಿನ ತಾತ, ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ಅಂಕಲ್ ನಿಮಗೆ ಇಂದಿನ ಎಪಿಸೋಡ್ಗೆ ಅತ್ಯಂತ ಆದರದ ಸ್ವಾಗತ. ನಾವು ಅವಾಗಲೇ ಹೇಳ್ದಾಗೆ ಪರೀಕ್ಷೆ ಅಂದ ಕೂಡಲೇ ಮಕ್ಕಳಿಗೊಂಥರ ನಾನಲ್ಲಿ ಬರೆಯೋದೇನು ಅನ್ನೋ ಭಯ ಇದ್ದೇ ಇರುತ್ತಲ್ವಾ ಅಂಕಲ್? ಹಾಗಿದ್ದಾಗ ಜಾಸ್ತಿ ಭಯ ಇರುತ್ತೆ ಅಲ್ವಾ? ಅದೇ ನನ್ನ ಇದಾಗಿತ್ತು, ಮಕ್ಳಿಗೆ ಭಯ ಇರುತ್ತೋ ಅಥವಾ ಈ ಪೋಷಕರಾದ ನಾವು ಮಕ್ಳಿಗೆ ಭಯ ಹುಟ್ಟಿಸ್ತೀವ ಅಂತ. ಇಲ್ಲ, ಕೆಲಸಕ್ಕೆ ಏನಾಗುತ್ತೆ ಅಂದ್ರೆ ಅಮ್ಮಂದಿರಿಗೆ ಆತಂಕ ಇರುತ್ತೆ.
ಅವರು ಆ ಆತಂಕನ ಕೆಲಸತ್ತೆ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ನಮಗಾಗಿರೋ ಅನುಭವ. ಅದಕ್ಕೆ ಅಂತ ಅಮ್ಮಂದಿರಿಗೆ ನಾ ಹೇಳೋದು, ಅಮ್ಮಂದಿರಾಗಿರಿ, ಟೀಚರ್ಗಳಾಗಬೇಡಿ, ಮೇಡಮ್ಗಳಾಗಬೇಡಿ ಮನೆಯಲ್ಲಿ ಅಂತ. ಸೊ ಅದಕ್ಕೆ ಏನು ಮಾಡ್ಬೋದು ಅಂಕಲ್? ಅಂದರೆ ಈಗ ತಾಯಂದ್ರಾಗಲಿ, ಕೆಲವು ತಂದೆಯವ್ರಿಗೂ ಆ ಥರ ಒಂದು ಆತಂಕದ ಸ್ವಭಾವ ಇರುತ್ತೆ. ಅವರು ಆತಂಕ ವ್ಯಕ್ತಪಡಿಸದೇ ಇರೋದಕ್ಕೆ ಅಥವಾ ಆತಂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪೋಷಕರು ಏನು ಮಾಡ್ಬೋದು? ಬಹಳ ಮುಖ್ಯವಾಗಿ ಈಗ ಪರೀಕ್ಷೆ ಹತ್ರ ಬಂದ್ಬಿಟ್ಟಿದೆ. ಹೌದು. ಈಗ ಬೈಯೋ ಟೈಮ್ ಅಲ್ಲ. ಮುಂಚೆ ಎಲ್ಲ ಬೈತಾ ಇದ್ರಲ್ವಾ, ಈಗ ಬೈದಷ್ಟು ಅದು ಕೌಂಟರ್ ಪ್ರೊಡಕ್ಟಿವ್ ಆಗುತ್ತೆ. ಇವಾಗ ಮಾಡಬೇಕಾಗಿರೋದೇನೆಂದರೆ ಮಕ್ಕಳಿಗೆ ಭರವಸೆ ಕೊಡಬೇಕು. ನಿನಗೆ ಬುದ್ಧಿವಂತಿಕೆ ಇದೆ, ನಿನಗೆ ಕೌಶಲ್ಯ ಇದೆ, ಓದಿದ್ರೆ ಗ್ರಹಣ ಶಕ್ತಿ ಚೆನ್ನಾಗಿದೆ, ಅರ್ಥ ಆಗತ್ತೆ ಅಂತಕ್ಕಂಥ ಭರವಸೆಗಳನ್ನು ಕೊಡಬೇಕು. ನಿನ್ನ ಜೊತೆಗೆ ನಾವಿರ್ತೀವಿ. ಮುಖ್ಯವಾಗಿ ಕಲ್ತ್ಕೊಳ್ಳೋದಕ್ಕೆ ಒತ್ತು ಕೊಡು. ಮಾರ್ಕ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ಕೆ ಹೋಗಬೇಡ. ಓದೋದಕ್ಕೆ ಒತ್ತು ಕೊಡು. ಓದೋವಾಗ ಏನು ಕಲ್ತ್ಕೋತೀಯ ಅದನ್ನ ಹೆಚ್ಚು ಗಮನಿಸು ಅಂತ. ಯಾಕೆಂದ್ರೆ ಕಲ್ತಿದ್ದನ್ನು ಮರೆಯಲ್ಲ. ಪರೀಕ್ಷೆಗೋಸ್ಕರ ಓದಿದ್ದು ಪರೀಕ್ಷೆ ಹಾಲಲ್ಲಿ ಬರ್ತೋಗತ್ತೆ. ಹೌದು, ಖಂಡಿತ. ನೀವು ಹೇಳ್ದಾಗೆ ಈಗ ಮಗು ಬಂದು ನಂಗೆ ಓದಕ್ಕೆ ಬರ್ತಿಲ್ಲ, ನಂಗೆ ಆಗ್ತಿಲ್ಲ ಅಂತ ಹೇಳಿದಾಗ ಇದನ್ನು ನಾವು ಸೋಮಾರಿತನ, ಅದಕ್ಕೆ ಹಿಂಗೆ ಮಾಡ್ತಿದ್ದಾರೆ ಮಕ್ಕಳು ಅನ್ಕೋಬೇಕೋ, ಅಥವಾ ನಿಜವಾಗೂ ಮಗುಗೆ ಬರ್ತಿಲ್ಲ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು? ಅದು ಹೇಗೆ ಕಂಡುಕೊಳ್ಳೋದು ಅಂತ. ಈಗ ನಮ್ಮ ಹತ್ರ ಬರೋ ಕೆಲವು ಪೋಷಕರು ಮಕ್ಕಳಿಗೆ ಗಣಿತ ಬರಲಿಲ್ಲ ಅಂದ್ರೆ ದಡ್ಡರು ಅಂತ ಲೇಬಲ್ ಮಾಡ್ತಾರೆ. ಸೈನ್ಸ್ ಸರಿಯಾಗಿ ಓದಲಿಲ್ಲ ಅಂದ್ರೆ ದಡ್ಡರು ಅಂತ ಲೇಬಲ್ ಮಾಡ್ತಾರೆ. ಹೌದು. ಮತ್ತೆ ಕೆಲವು ಸಲ ಏನ್ ಮಾಡ್ತಾರೆ ಅಂತಂದ್ರೆ, ಸೋಂಬೇರಿ ಅವನು, ಸ್ವಲ್ಪ ಕಷ್ಟಪಟ್ರೆ ಆಗತ್ತೆ ಅಂತ ಹೇಳ್ತಾರೆ. ಅದು ಸೋಂಬೇರಿತನ ಅಲ್ಲ. ಕೆಲವ್ರಿಗೆ ಗಣಿತ ಕಷ್ಟ ಆಗತ್ತೆ, ಕೆಲವ್ರಿಗೆ ಸೋಷಿಯಲ್ ಸೈನ್ಸ್ ಕಷ್ಟ ಆಗತ್ತೆ. ಇದನ್ನೆಲ್ಲ ಪ್ರಾರಂಭದಲ್ಲಿ ಗಮನಿಸಿದ್ರೆ ನಾವು ಇಡೀ ವರ್ಷದಲ್ಲಿ ಹೇಗೆ ತಯಾರಿ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಪರೀಕ್ಷೆ ಸಮಯದಲ್ಲಿ ಶಾರ್ಟ್ ಕಟ್ ಮೆಥಡ್ ಇರಲ್ಲ. ಅದಕ್ಕೆ ಯಾವ್ದಾದ್ರು ಇಂಥ ವಿಷಯ ನನಗೆ ಅರ್ಥವಾಗ್ತಿಲ್ಲ, ಕಷ್ಟ ಆಗ್ತಿದೆ ಅಂತ ಅಂದಾಗ ಇಂಥ ಸಮಯದಲ್ಲಿ ಅಪ್ಪ ಆಗಲಿ ಅಥವಾ ಅಮ್ಮ ಆಗಲಿ ಕೂತ್ಕೊಂಡು ನಿನ್ನ ಜೊತೆ ನಾನು ಓದ್ತೀನಿ, ಏನು ಕಷ್ಟ ಆಗುತ್ತೆ ನೋಡೋಣ ಬಾ ಅಂತ ಜೊತೆ ಕೂತ್ಕೊಂಡು ಒಂದು 10 ನಿಮಿಷ ಓದಿದ್ರೆ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಏನಿರುತ್ತೆ ಹೋಗ್ಲಾಡಿಸ್ಬಿಟ್ರೆ ಆಮೇಲೆ ಅವ್ರು ಓದ್ಕೋತಾರೆ. ಸೊ ನಮ್ಮ ಸಮಯನ ಅವ್ರಿಗೆ ಕೊಟ್ಟು ಅದನ್ನ ಪರಿಹರಿಸಬೇಕು ಅಂತ ಕೊಡ್ಬೇಕು. ನಾನು ನಿನ್ ಜೊತೆ ಕೂತ್ಕೊಂಡು ಓದ್ತೀನಿ, ಅದೇನ್ ಕಷ್ಟ ಇದೆ ನೋಡೋಣ ಅವ್ರಿಗೆ ಸ್ವಲ್ಪ ಸುಲಭ ಅಂತ ಅನ್ಸುತ್ತೆ. ಮತ್ತೆ ಅಂಕಲ್, ಈಗ ನಿನ್ನೊಳದಕ್ಕೆ ನಾನು ಹೇಳೋದು ಅಂದ್ರೆ ಪೇರೆಂಟ್ಸ್, ಪೋಷಕರು ಮುಖ್ಯವಾಗಿ ಹೇಳೋದು, ನಾವ್ ಇಷ್ಟೆಲ್ಲ ಮಾಡ್ತಿರೋದು ನಿನ್ನೊಳ್ಳೇದಕ್ಕೇನೆ ಅಂತ ಹೇಳ್ತೀವಲ್ಲ, ಆಗ ಆ ಮಕ್ಕಳ ಮನಸ್ಸಲ್ಲಿ ಅದು ಯಾವ ತರ ನಡೀತಾ ಇರುತ್ತೆ, ಆ ಒಂದು ಡೈಲಾಗ್ ಅಥವಾ ಇದು ಹೇಳಿದಾಗ ಅದನ್ನ ಹೇಗೆ ಅವರು ತಗೋತಾರೆ ಮಕ್ಕಳು ಅಂತ. ಕೆಲವು ಮಕ್ಕಳಲ್ಲಿ ಅಪರಾಧಿ ಪ್ರಜ್ಞೆ ಬಂದ್ಬಿಡುತ್ತೆ. ತುಂಬಾ ವರ್ಷಗಳ ಹಿಂದೆ ಒಬ್ಬ ಹುಡುಗಿಗೆ ಅಪರಾಧಿ ಪ್ರಜ್ಞೆಯಿಂದ ನರಳ್ತಾ ಇದ್ಲು. ಅವಳು ನನಗೆ ನೇರವಾಗಿ ಸಂಪರ್ಕಿಸಿಲ್ಲ, ಪೇಪರ್ ಕಾಗದ ಬರೆದಿದ್ದಾಳೆ, ಹೆಸರು ಕೊಟ್ಟಿಲ್ಲ, ವಿಳಾಸ ಕೊಟ್ಟಿಲ್ಲ. ಕೊನೆಗೆ ಏನಾಗಿದೆ, ಅವಳಿಗೆ ಯಾವುದೋ ಒಂದು ಟೆಸ್ಟ್ ಅಲ್ಲಿ 2nd ಪ್ಲೇಸ್ ಬಂದಿದ್ದಾಗಿಂದ ಕೀಳರಿಮೆಗೆ ಹೋಗ್ಬಿಟ್ಟು 85% ಸ್ಕೋರ್ ಮಾಡಿದ್ದಾಳೆ SLC. ಆದ್ರೂ ನಮ್ಮ ತಂದೆ ತಾಯಿ ನಾನು 90% ತೆಗಿತೀನಿ ಅಂತ ನಂಬ್ಕೊಂಡಿದ್ರು, ನಾನು 85% ತೆಗೆದು ಅವ್ರಿಗೆ ಮೋಸ ಮಾಡಿದೆ ಅಂತಕ್ಕಂಥ ಕೀಳರಿಮೆ ಅವಳಿಗೆ ಬಂದ್ಬಿಟ್ಟಿತ್ತು. ಅವಳು ಊಟನೂ ಮಾಡ್ತಿರ್ಲಿಲ್ಲ. ಊಟಕ್ಕೆ ಕೂತ್ಕೊಂಡ್ರೆ ಈ ಊಟ ಮಾಡಕ್ಕೆ ನನಗೆ ಅರ್ಹತೆನೇ ಇಲ್ಲ ಅನಿಸ್ತಾ ಇದೆ, ಸೂಸೈಡಲ್ ಟೆಂಡೆನ್ಸಿಗೆ ಹೋಗ್ತಾ ಇತ್ತು ಆ ಮನಸ್ಸು. ಮತ್ತೆ ವಿಳಾಸನೂ ಕೊಟ್ಟಿಲ್ಲ. ನಾನು ಪೇಪರ್ಗೆ ಆರ್ಟಿಕಲ್ ಬರೆದು ಅದರ ಮೂಲಕ ಅವಳಿಗೆ ಧೈರ್ಯ ತುಂಬಬೇಕಾಯ್ತು. ಸೊ ನಿಮಗೋಸ್ಕರ ಮಾಡ್ತಿದ್ದೀವಿ ಅಂತ ಹೇಳೋವಾಗ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ನಿಮಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದೀವಿ ಗೊತ್ತಾ ಅಂತ, ಏನೋ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಿರುತ್ತೆ. ಅಂದರೆ ಪೇರೆಂಟ್ಸು ಸ್ಯಾಕ್ರಿಫೈಸ್ ಮಾಡ್ತಾ ಇಲ್ಲ. ಇಟ್ ಇಸ್ ದೇರ್ ಡ್ಯೂಟಿ ಟು ಪ್ರೊವೈಡ್. ಈ ಪ್ರೊವೈಡ್ ಮಾಡ್ತಕ್ಕಂಥ ಟೈಮಲ್ಲಿ ನಾವು ಕೇಳಿದ್ದೆಲ್ಲ ಕೊಡಿಸ್ತೀವಿ, ಆದರೂ ಹಿಂಗೆ ಆಡ್ತಾರೆ ಅವನು ಅಂತ ಕೆಲವು ಅಮ್ಮಂದ್ರೆ ಹೇಳೋದಿದೆ ನನ್ನ ಹತ್ರ. ಕೇಳಿದ್ದೆಲ್ಲ ಕೊಡಿಸ್ಬೇಕಾಗಿಲ್ಲ. ಏನು ಅಗತ್ಯ ಇದೆ ಅದನ್ನ ಕೊಡಬೇಕು ಮಕ್ಕಳಿಗೆ. ಮತ್ತೆ ಮನೆಯಲ್ಲಿ ಓದತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಬಹಳಷ್ಟು ಪೇರೆಂಟ್ಸು ಒತ್ತಡ ಹಾಕೋದು ಎಲ್ಲಿ ಅಂದರೆ, ಇದು ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ, ನೀನು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿ. ಇವತ್ತು ಈ 10ನೇ ಕ್ಲಾಸು ಇವ್ಯಾವುದು ಟರ್ನಿಂಗ್ ಪಾಯಿಂಟ್ ಅಲ್ಲ. ಟರ್ನಿಂಗ್ ಪಾಯಿಂಟ್ ಅನ್ನೋದು ಯಾವುದೂ ಇಲ್ಲ.
ಯಾವುದಾದ್ರೂ ಒಂದು ಘಟನೆ ಅಥವಾ ಒಂದು ಅನುಭವ ನಮ್ಮ ಮನಸ್ಸನ್ನು ತೆರೆಸಿ ನಮ್ಮ ದಿಕ್ಕಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆದರೆ ಅದು ಟರ್ನಿಂಗ್ ಪಾಯಿಂಟ್. ಖಂಡಿತ ಎಂತ ಸತ್ಯವಾದ ಮಾತು ಹೇಳಿದ್ರಿ ನೀವು. SLC ಪಾಸ್ ಆಗದೆ ಹೋಗ್ಬಿಟ್ರೆ ನನ್ನ ಲೈಫೇ ಹಾಳಾಗ್ಬಿಡತ್ತೆ ಅನ್ನೋ ಕೆಲವು ಭ್ರಮೆಗಳನ್ನ ಪೇರೆಂಟ್ಸ್ ಸೃಷ್ಟಿಸೋದಿರತ್ತೆ. ಆಮೇಲೆ ನಾವು ಮಕ್ಕಳಾಗಿದ್ದಾಗ ಬೆಳೀತಾ ಇದ್ದಾಗ ನಮ್ಮ ಪೇರೆಂಟ್ಸ್ ಏನ್ ಹೇಳ್ತಾ ಇದ್ರೋ ಈ ಕಾಲಕ್ಕೆ ಅನ್ವಯ ಆಗೋದಿಲ್ಲ ಅನ್ನೋದನ್ನ ಈ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು. ಪ್ರತಿ 5 ವರ್ಷಕ್ಕೆ ಒಂದು ಪೀಳಿಗೆ ಬದಲಾಗತ್ತೆ. ಈ 5 ವರ್ಷ ಹಿಂದಿನ ಮಕ್ಕಳಿಗೆ ಹೇಳಿದಂಗೆ ಈಗಿನ ಮಕ್ಕಳಿಗೆ ಹೇಳಿದ್ರೆ ಆಗೋದಿಲ್ಲ. ಕೌಂಟರ್ ಪ್ರಶ್ನೆಗಳು ಕೇಳ್ತಾರೆ ಅವರು. ಹೌದು ಹೌದು ಖಂಡಿತ. ಕೇಳಿದಾಗ ನಮ್ಗೆ ಉತ್ತರ ಗೊತ್ತಿರಲ್ಲ, ಬೈದ್ಬಿಡ್ತೀವಿ, ತರಾಟೆ ಮಾಡ್ಬೇಡ, ಹೇಳಿದಷ್ಟು ಕೇಳು ಅಂತ. ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅಭ್ಯಾಸನ ಪೇರೆಂಟ್ಸ್ ಮಾಡ್ಕೋಬೇಕು. ಪರೀಕ್ಷೆ ಸಮಯದಲ್ಲಿ ಬೈಯೋದ್ರಿಂದ ಏನು ಉಪಯೋಗ ಆಗಲ್ಲ. ಅವ್ರಿಗೆ ಏನ್ ತೊಂದರೆ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ತೊಂದರೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಬೇಕಾದ ಸಹಾಯ ಕೊಡೋದಕ್ಕೆ ಅವ್ರ ಜೊತೆಗೆ ಇದೀವಿ ನಾವು ಅನ್ನೋ ಭರವಸೆ ಕೊಡ್ಬೇಕು. ನಿಜವಾದ ಮಾತು ಇದೆಲ್ಲ. ಅಂದ್ರೆ ನಾವು ಪೋಷಕರಾಗಿ ಇಂತಹ ಎಷ್ಟೋ ಘಟನೆಗಳನ್ನ ಸದಾ ನೋಡಿರ್ತೇವೆ, ನಮ್ಮ ಜೀವನದಲ್ಲೂ ಇದೆಲ್ಲ ಆಗಿರುತ್ತೆ. ಈಗ ನೀವು ಹೇಳಿದ್ರಿ ಆ ಮಗುಗೆ ಅದೊಂದು ಅಪರಾಧಿ ಪ್ರಜ್ಞೆ ಬಂದ್ಬಿಡತ್ತೆ ಅಂತ. ಆ ಥರ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಈ ಥರ ಹೇಳಿ ಆ ಮಗುಗೆ ಅಪರಾಧಿ ಪ್ರಜ್ಞೆ ಬಂದಿದ್ರೆ ಅದನ್ನ ಪೋಷಕರು ಹೇಗೆ ನಿವಾರಿಸ್ಬೋದು? ಈಗ ನಿಮ್ಮ ಇದರಿಂದ ಅವರಿಗೊಂದು ವಿಚಾರ ಗೊತ್ತಾಗಿ, ಇದೆಲ್ಲ ಡೈಲಾಗ್ಸ್ ನಾವು ಸಾಮಾನ್ಯವಾಗಿ ಹೇಳೋ ಅಂಥ ಡೈಲಾಗ್ಸೇ. ಹೀಗಿದ್ದಾಗ ಅಪರಾಧಿ ಪ್ರಜ್ಞೆಯಲ್ಲಿ ಇದೆ ಮಗು ಅಂತ ಈಗ ಅರ್ಥಕೊಂಡ್ರೆ ಅದನ್ನ ಹೋಗ್ಲಾಡ್ಸೋದು ಹೇಗೆ ಅಂತ. ಇಲ್ಲಿ ಒಂದು ನಾವು ಬರೀ ಸಕ್ಸಸ್ ಸ್ಟೋರೀಸ್ ಹೇಳ್ತೀವಿ ಮಕ್ಕಳಿಗೆ. ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅಂತಾನೆ ಹೇಳ್ತೇವೆ, ಅದು ನರ್ಸರಿಗೆ ಸೇರಿದಾಗಿಂದಾನೆ ಹೇಳ್ತೇವೆ. ಆದ್ರೆ ಫಸ್ಟ್ ರ್ಯಾಂಕ್ ಬರದೇ ಇದ್ರೆ ಏನಾಗತ್ತೆ ಅಂತ ಹೇಳಕ್ ಹೋಗಲ್ಲ. ಫೇಲ್ ಆಗಿರ್ತಕ್ಕಂಥವ್ರು ಲೈಫಲ್ಲಿ ಸಕ್ಸೀಡ್ ಆಗಿದ್ದಾರೆ. ಫೇಲ್ಯೂರ್ ಅನ್ನೋದು ಒಂದು ತಾತ್ಕಾಲಿಕವಾದ ಅಡಚಣೆ, ಅದನ್ನ ನಿವಾರಿಸ್ಕೊಂಡು ಮೇಲ್ ಬರಬಹುದು ಅಂತಕ್ಕಂಥ ಮಾತನ್ನು ಹೇಳಬೇಕು. ಯಾವಾಗ ನಾವು ನೀನ್ ಹಿಂಗೇ ಬರಬೇಕು, ಫಸ್ಟ್ ಕ್ಲಾಸೇ ಬರಬೇಕು, ಔನ್ನತ್ಯನೇ ಸಾಧಿಸ್ಬೇಕು ಅಂತ ಹೇಳ್ತಾ ಇರ್ತೀವಿ, ಅದು ಬಿಟ್ರೆ ಬದುಕಿಲ್ಲ ಅಂತಕ್ಕಂಥ ಭಾವನೆ ಅವ್ರಿಗೆ ಬರುತ್ತೆ. ಅದು ಬರಕ್ಕೆ ಬಿಡಬಾರದು. ಆಮೇಲೆ ಅವರಲ್ಲಿ ಅಪರಾಧಿ ಮನೋಭಾವ ಬಂದಾಗ ತಂದೆ ತಾಯಿಗಳು ಒಂದು ಹೇಳ್ಬೇಕಾಗಿರೋದು, ನಿನ್ನ ಮೇಲಿನ ಪ್ರೀತಿಯಿಂದ ನಾವು ಮಾಡ್ತಾ ಇದ್ದೇವೆ, ನಿನ್ನ ಮೇಲಿನ ನಂಬಿಕೆಯಿಂದ ನಾವು ಮಾಡ್ತಾ ಇದ್ದೇವೆ, ನಿನ್ನ ಯಶಸ್ಸನ್ನ ಈ ಪರೀಕ್ಷೆಯಿಂದ ಅಳಿಯಲ್ಲ, ಅದನ್ನು ಕೊಡಬೇಕು. ನಿಜಕ್ಕೂ ಮಕ್ಕಳಲ್ಲಿ ಇರ್ತಕ್ಕಂಥ ಎಬಿಲಿಟೀಸ್ ಏನಿದೆ ಅದನ್ನು ಹೈಲೈಟ್ ಮಾಡಬೇಕು. ಸೊ ಅವ್ರ ಎಬಿಲಿಟೀಸ್ನ ಅವರಿಗೆ ಮತ್ತೆ ಮತ್ತೆ ತಿಳಿಸಿಕೊಡ್ತಾ ಇರಬೇಕು ಅಂತ. ಇವಾಗ ಎಕ್ಸಾಮ್ ಟೈಮಲ್ಲಿ ಅಂದರೆ ಪ್ರಿಪ್ರೇಷನ್ ಮಾಡ್ಕೋತಾ ಇರ್ತಾರೆ ಮಕ್ಕಳು, ನಿಜಕ್ಕೂ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಕಾರಣಾಂತರಗಳಿಂದ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರ್ತಿರಲ್ಲ. ಹೀಗಿರುವಾಗ ಮಕ್ಕಳಿಗೆ ಪೋಷಕರು ಅಂದರೆ ಹೋಗೋ ಮುಂಚೆ ಆಗಲಿ ಅಥವಾ ಅವರು ತಯಾರಿ ನಡೀತಾ ಇರಬೇಕಾರಾಗಲಿ ಕಾನ್ಫಿಡೆನ್ಸ್ ಹೆಚ್ಚಕ್ಕೆ ಏನಾದ್ರು ಒಂದು ಫ್ರೇಸಸ್ ಥರ ಹೇಳ್ಕೊಡ್ಬೋದಾ? ಅಥವಾ ಯಾವ್ದಾದ್ರು ಸೆಂಟೆನ್ಸ್ ರಿಪೀಟೆಡ್ ಆಗಿ ಅದನ್ನೇ ಹೇಳ್ತಾ ಇದ್ರೆ ಅದು ಹೆಲ್ಪ್ ಆಗುತ್ತಾ ಅಂತ? ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಕಾರಣಾಂತರದಿಂದ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ ಯಾವುದೋ ಒಂದು ಟೆಸ್ಟ್ ಅಲ್ಲಿ ಅಥವಾ ಈ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ. ಅವಾಗ ಕೂತ್ಕೊಂಡು ಚರ್ಚೆ ಮಾಡ್ಬೋದು. ಓಕೆ, ನಿನ್ಗೆ ಇದಕ್ಕಿಂತ ಉತ್ತಮವಾದ ಸಾಧನೆ ತೋರ್ಸೋಕೆ ಶಕ್ತಿ ಇದೆ, ಎಲ್ಲೋ ಒಂದು ಕಡೆ ಏನೋ ತೊಂದರೆ ಆಗಿದೆ, ಒಂದು ಪರೀಕ್ಷೆನ ನಿನಗೆ ಆ ಸಮಯದಲ್ಲಿ ಸ್ಟ್ರೆಸ್ ಆಗಿ ಉತ್ತರ ಜ್ಞಾಪಕ ಬಂದಿಲ್ಲದೆ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ನಿನ್ನ ಪ್ರಯತ್ನ ಕಡಿಮೆ ಆಗಿ ಉತ್ತರ ಕಡಿಮೆ ಆಗಿರ್ಬೋದು. ಇನ್ನು ಕೆಲವು ಸತಿ ಏನಾಗುತ್ತೆ ಅಂದರೆ ಉತ್ತರನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಪರೀಕ್ಷೆನಲ್ಲಿ ಉತ್ತರ ಬರೆದಿರ್ತಾರೆ. ಅವ್ರಿಗೇನಾಗುತ್ತೆ, ಈ ಉತ್ತರ ಒಂದು ಪ್ರಶ್ನೆ ಒಂದು ನಿರೀಕ್ಷೆ ಮಾಡಿರ್ತಾರೆ, ಆ ಕೆಲವು ಪದಗಳು ನೋಡ್ಬಿಟ್ಟು ಇದನ್ನ ಕೇಳಿದ್ದಾರೆ ಅಂತ ಉತ್ತರ ಬರೆದು ಬಿಡ್ತಾರೆ. ಪ್ರಶ್ನೆ ಕೇಳಿರೋದೇ ಬೇರೆ, ಇವ್ರ ಉತ್ತರ ಬರೆದಿರೋದೇ ಬೇರೆ ಆಗಿರುತ್ತೆ. ಅದನ್ನು ಒಂದ್ಸತಿ ಆ ಥರ ಏನಾದರೂ ಆಗಿರ್ಬೋದಾ ನೋಡೋಣ, ವಿಲ್ ಡಿಸ್ಕಸ್ ಅಂತ ಹೇಳ್ಬಿಟ್ಟು ಮಾಡೋದು ಒಳ್ಳೆಯದು. ಆಮೇಲೆ ಇನ್ನೊಂದು ಮೆಂಟರಿಂಗ್ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಆ ಮೆಂಟರಿಂಗ್ ಕಾನ್ಸೆಪ್ಟಲ್ಲಿ ಹೇಗೆ ಅಂದರೆ, ಒಂದೇ ಕ್ಲಾಸ್ನಲ್ಲಿರೋರು 4-5 ಜನ ಹುಡುಗರು ಸೇರಿಕೊಂಡು ಪರಸ್ಪರ ಡಿಸ್ಕಷನ್ ಮೂಲಕ ಒಬ್ಬರಿಗೆ ಗೊತ್ತಿಲ್ಲದೆ ಇರೋದನ್ನ ಇನ್ನೊಬ್ರು ಕಲಿಸ್ಬೋದು. ಮತ್ತೆ ನಿಮ್ಗೆ ಯಾವ್ದಾದ್ರು ಸಬ್ಜೆಕ್ಟ್ ಓದೋಕ್ಕೆ ಕಷ್ಟ ಇದೆ, ಸರಿಯಾಗಿ ನಿಮ್ಗೆ ಅರ್ಥವಾಗ್ತಿಲ್ಲ ಅಂತ ಅನ್ಸಿದ್ರೆ ಅದನ್ನ ತಗೊಂಡು ಪಾಠ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ,
ಅವಾಗ ನಿಮಗೆ ಚೆನ್ನಾಗಿ ಅರ್ಥವಾಗತ್ತೆ ಅಂತ ಹೇಳ್ತಾ ಇರ್ತೀನಿ ನಾನು. ಅಂದ್ರೆ ವರ್ಷದ ಮೊದಲಲ್ಲಿ ಇದು ಮಾಡ್ಬೋದು ಅದನ್ನ. ಈ ಸ್ಟೇಜಲ್ಲಿ ಪೇರೆಂಟ್ಸು ಮಕ್ಕಳಿಗೆ ಏನು ಕಷ್ಟ ಆಗ್ತಿದೆ ಅನ್ನೋದನ್ನ ಕೂತ್ಕೊಂಡು ಚರ್ಚೆ ಮಾಡಬೇಕು. ಒಂದು ಉದಾಹರಣೆ ಕೊಡ್ತೀನಿ. ಓದ್ಬೇಕು, ಮಗ ಅಥವಾ ಮಗಳು ಓದ್ತಾ ಇಲ್ಲ, ಟಿವಿ ಮುಂದೆ ಕೂತಿದ್ದಾಳೆ, ಬೈತಾರೆ. ಓದ್ಬೇಕು, ಜ್ಞಾನ ಇಲ್ಲ ನಿಂಗೆ, ಹೋಗಿ ಟಿವಿ ಮುಂದೆ ಕೂತಿದ್ಯಾ ಅಂತ ಬೈತಾರೆ. ಮಕ್ಕಳಿಗೂ ಗೊತ್ತಿದೆ ಓದ್ಬೇಕು ಅಂತ, ಓದಕ್ಕೆ ಆಗ್ತಿಲ್ಲ, ಸ್ಟ್ರೆಸ್ ಇದೆ, ಅದಕ್ಕೆ ಟಿವಿ ಮುಂದೆ ಕೂತಿದ್ದಾರೆ. ಆದ್ರೆ ಟಿವಿನೂ ನೋಡ್ತಿರಲ್ಲ ಅವರು, ಅವ್ರಿಗೆ ಸ್ಟ್ರೆಸ್ ಆಗ್ತಿರತ್ತೆ, ಅದಕ್ಕೆ ಅಲ್ಲಿರ್ತಾರೆ. ಈ ಮಕ್ಕಳಿಗೆ ಸ್ಟ್ರೆಸ್ ಆದ್ರೆ ಮುಖದಲ್ಲಿ ಸ್ಮೈಲ್ ಇರಲ್ಲ, ಮುಖದಲ್ಲಿ ಆತಂಕ ಎದ್ದು ಕಾಣುತ್ತೆ, ಆಮೇಲೆ ನರ್ವಸ್ನೆಸ್, ಕೈಯೆಲ್ಲ ಹಿಂಗೆ ಮಾಡ್ಕೋತಾ ಇರ್ತಾರೆ, ಆಮೇಲೆ ನಿದ್ದೆ ಸರಿಯಾಗಿ ಬಂದಿರಲ್ಲ, ಕಷ್ಟಪಡ್ತಿರ್ತಾರೆ. ಅದನ್ನ ನೋಡಿದಾಗ ಗೊತ್ತಾಗುತ್ತೆ. ಸಾಮಾನ್ಯ ವರ್ತನೆಗಿಂತ ಭಿನ್ನವಾದಂತಹ ವರ್ತನೆ ಈ ಟೈಮಲ್ಲಿ ಕಾಣಿಸುತ್ತೆ. ಆ ವರ್ತನೆಯಲ್ಲಿ ಆ ಭಿನ್ನತೆ ಕಾಣಿಸಿದಾಗ ಮಗುವಿನ ಮನಸ್ಸಲ್ಲಿ ಏನೋ ಆಗ್ತಿದೆ ಅಂತ ಅರ್ಥ ಮಾಡ್ಕೋಬೇಕು. ಅವಾಗ ಟಿವಿ ನೋಡ್ತಾ ಕೂತಿದೆ ಅಂತ ಬೈಯೋ ಬದಲಿಗೆ ಪಕ್ಕದಲ್ಲಿ ಕೂತ್ಕೊಂಡು, ನನಗೆ ಗೊತ್ತಿದೆ ನಿನಗೇನೋ ಒತ್ತಡ ಆಗ್ತಿದೆ, ಓದೋದಕ್ಕೆ ಕಷ್ಟ ಆಗ್ತಿದೆ ಅಂತ, ಒಂದು ಕೆಲಸ ಮಾಡು, ಜಾಸ್ತಿ ಹೊತ್ತು ಓದಕ್ಕೆ ಹೋಗ್ಬೇಡ, ಕೂತ್ಕೊಂಡು 10 ನಿಮಿಷ ಓದು, ಆಮೇಲೆ ತಿರ್ಗಿ ಬಾ, ನಾನೊಂದು 5 ನಿಮಿಷ ನಿನ್ ಜೊತೆ ಮಾತಾಡ್ತಾ ಕೂತ್ಕೋತೀನಿ, ಆಮೇಲೆ ತಿರುಗಿ ಹೋಗು, ಇನ್ನೊಂದು 10 ನಿಮಿಷ ಓದು ಬಾ ಅಂತ. ಈ ತರ ಒಂದು 2-3 ಸತಿ ಮಾಡಿಸೋಷ್ಟೊತ್ತಿಗೆ ಮಗುಗೆ ಓದಕ್ಕೆ ಧೈರ್ಯ ಬರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಸಮಸ್ಯೆ ಏನಂದ್ರೆ, ಎಷ್ಟೊಂದು ಇದೆ ಓದಕ್ಕೆ, ಎಷ್ಟೊತ್ತು ಓದ್ಬೇಕು ಅನ್ನೋದೊಂದಿರುತ್ತೆ. ಅದನ್ನ ಕಟ್ ಮಾಡಿ ಸ್ಮಾಲ್ ಪೀಸಸ್ ತರ ಮಾಡಿ ಇಷ್ಟೇ ಓದಿ ಸಾಕು ಅಂತ ಹೇಳಿದಾಗ ಆ ಬರ್ಡನ್ ಕಡಿಮೆ ಆಗುತ್ತೆ. ಮತ್ತೆ ಆ 10 ನಿಮಿಷದಲ್ಲಿ ಓದಿದ್ದು ಚೆನ್ನಾಗಿ ಅರ್ಥನೂ ಆಗುತ್ತೆ. ಅಂದರೆ ಈ ಥರ ಆತಂಕ ಗೊಂದಲ ಇದ್ದಾಗ ನಾವು ಪೋಷಕರು ಅದನ್ನು ಒಂದು ಅರ್ಧ ಪಾರ್ಟ್ ಆಗಿ, ಅಥವಾ ಈಗ ಒಂದು ಪಾಠ ಇದ್ದರೆ ಆ ಲೆಸನ್ನ ಅರ್ಧ ಮುಗಿಸಿ ಬಾ, 10 ನಿಮಿಷ ಸಾಕು, ಅದೇ ಮನಸ್ಸಿಟ್ಟು ಓದು, ಈ ಥರ ಹೇಳಿ ಅವರನ್ನ ವಾಪಸ್ ಗುರುತಿಸ್ಬೇಕು. ನಾವು ಗುರುತಿಸ್ಬೇಕು ಮುಖ್ಯವಾಗಿ. ಇದು ತುಂಬಾ ಚೆನ್ನಾಗಿ ಮಾಡಕ್ಕೆ ಶಕ್ತಿ ಇರೋದು ಅಮ್ಮಂಗೆ. ಖಂಡಿತ ಹೌದು, ಒಪ್ಕೋತೀನಿ. ಅದೆಲ್ಲ ತಾಯಂದ್ರು ಗಮನಿಸಿ ಅವರವರ ಮಕ್ಕಳನ್ನ ಈ ಬದಲಾವಣೆಯನ್ನ ರೂಢಿಸ್ಕೊಳ್ಬೇಕು ಅಂತ ಹೇಳ್ಬೋದು. ಆಮೇಲೆ ಅಂಕಲ್, ಕೆಲವು ಮನೆಗಳಲ್ಲಿ ಈಗ ನಾವು ಮಕ್ಕಳಿಗೆ ಅಂತಾನೆ ಒಂದು ಜಾಗ, ಅಂದರೆ ಅವ್ರದ್ದು ಸ್ಟಡಿ ಟೇಬಲ್ಲು, ಆಮೇಲೆ ಅದೊಂದು ನಿಗದಿತ ಜಾಗ ಎಲ್ಲ ಕೊಡೋಕ್ಕೆ ಸಾಧ್ಯತೆ ಕೆಲವರಿಗಾಗಿರುತ್ತೆ. ಅದು ಒಂದು ರೊಟೀನ್ ಅಂತ, ಇಷ್ಟರಿಂದ ಇಷ್ಟರ ತನಕ ಓದೋ ಸಮಯ, ಇಷ್ಟರಿಂದ ಇಷ್ಟು ಆಟದ ಸಮಯ. ಈ ರೊಟೀನ್ ಸೆಟ್ ಮಾಡಿದಷ್ಟು ಮಕ್ಕಳಿಗೆ ಅನುಕೂಲನ, ಅಥವಾ ಅವರಿಗೊಂಥರ ನಾನು ಎಲ್ಲ ಇದರಲ್ಲೂ ನನ್ನನ್ನು ಕಟ್ಟಾಕ್ತಿದ್ದಾರೆ, ಸ್ಕೂಲಲ್ಲೂ ಟೈಮ್ ಟೇಬಲ್ ಫಾಲೋ ಮಾಡಬೇಕು, ಮನೆಯಲ್ಲೂ ಮಾಡಬೇಕು, ಆ ಥರ ಅನಿಸುತ್ತಾ? ಅದನ್ನ ಅಂದರೆ ಅದು ಮಕ್ಕಳಿಂದ ಮಕ್ಕಳಿಗೂ ವಿಭಿನ್ನನಾ? ಅದನ್ನ ಗುರುತಿಸೋದು ಹೇಗೆ ಅಂತ? ಹೌದು, ಮಕ್ಕಳಿಂದ ಮಕ್ಕಳಿಗೆ ಅದು ಖಂಡಿತ ಭಿನ್ನ ಆಗುತ್ತೆ. ಇನ್ನೊಂದು, ನಾವು ಈ ರೊಟೀನ್ ಡಿಸೈಡ್ ಮಾಡುವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಟೈಮ್ ಫ್ಯಾಕ್ಟರ್ ಇಟ್ಕೋತೀವಿ. ಈಗ ಫಾರ್ ಎಕ್ಸಾಂಪಲ್ 7 ಗಂಟೆಯಿಂದ 8:30ವರೆಗೆ ನೀನು ಓದಬೇಕು ಅಂತ ಹೇಳ್ತೇವೆ. ಆಮೇಲೆ ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿದ್ರೆ ಚೆನ್ನಾಗಿ ತಲೆಗೆ ಹೋಗುತ್ತೆ, ಬೆಳಗ್ಗೆ 3:30ಗೆ ಎದ್ದು 4 ಗಂಟೆಗೆ ಎದ್ದು ಓದು ಅಂತ ಹೇಳ್ತೇವೆ. ಇಲ್ಲಿ ನಾವು ಒತ್ತು ಕೊಡ್ತಾ ಇರೋದು ಗಡಿಯಾರಕ್ಕೆ, ಒತ್ತು ಕೊಡಬೇಕಾಗಿರೋದು ಗುಣಮಟ್ಟದ ತಯಾರಿಗೆ. ಈಗಿನ ಕಾಲದ ಮಕ್ಕಳಿಗೆ ಏನಂದ್ರೆ, ನಿಶಾಚರರು ರಾತ್ರಿ ಲೇಟಾಗಿ ಎದ್ದು ಓದ್ತಾರೆ, ಎಲ್ಲರೂ ಮಲ್ಕೊಳ್ಳೋವರೆಗೂ ಆಟ ಆಡ್ಕೊಂಡಿರ್ತಾರೆ, 11 ಗಂಟೆ ಮೇಲೆ ಕೂತ್ಕೊಂಡು ಚೆನ್ನಾಗಿ ಓದ್ತಾರೆ. ಅಂತವ್ರಿಗೆ ರಾತ್ರಿ 11 ಗಂಟೆ ಮೇಲೆ ಚೆನ್ನಾಗಿ ಓದಕ್ಕಾಗತ್ತೆ ಅಂದ್ರೆ ಬಿಡೋದು ಒಳ್ಳೇದು. ಅಂದ್ರೆ ಮಕ್ಕಳಿಗೆ ಯಾವ ಸಮಯದಲ್ಲಿ ಓದೋದಕ್ಕೆ ಚೆನ್ನಾಗಿ ತಲೆಗೆ ಹೋಗುತ್ತೆ ಅದನ್ನ ಅವರ ಆಯ್ಕೆಗೆ ಬಿಡಬೇಕು. ಆ ಸಮಯದಲ್ಲಿ ಕೂತ್ಕೊಂಡು ಓದ್ಬೇಕು ಅನ್ನೋದು, ಅದು ಸ್ವಯಂ ಶಿಸ್ತು ಬರಬೇಕು. ಯಾವಾಗ ಆಗ ಬೆಳಗ್ಗೆ ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ, ರಾತ್ರಿ ಅಂದ್ರೆ ರಾತ್ರಿ ಅಂತ. ಇನ್ನೊಂದು, ನಾವು ಈ 7 ಗಂಟೆಯಿಂದ 8:30ವರೆಗೂ ಓದು ಅನ್ನೋ ಬದಲಿಗೆ 1:15 ಗಂಟೆ ಓದೋದು ನಿನ್ನ ಕೆಲಸ. ಸ್ಟೂಡೆಂಟ್
1 ಗಂಟೆ ಖಂಡಿತ ಓದ್ಬೋದು. ಯಾವ 1.5 ಗಂಟೆ ಓದ್ತೀಯ ಅನ್ನೋದು ನಿನಗೆ ಬಿಟ್ಟಿತ್ತು ಅಂತ ಹೇಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಕೂಲಿಂದ ಬರ್ತಾ ಇದ್ದಾಗೆ ಮತ್ತೆ ಓದಕ್ ಕೂರಿಸ್ತಾರೆ. ಅದು ಮಕ್ಕಳಿಗೆ ರಿಲ್ಯಾಕ್ಸೇಷನ್ ಸಿಗೋದೇ ಇಲ್ಲ. ಕೆಲವು ಶಾಲೆಗಳಲ್ಲಿ ಈ ಶಾಲೆಗಳ ಮೇಲೆ ಹೆಂಗ್ ಒತ್ತಡ ಇದೆ ಅಂದ್ರೆ, ಕೆಲವು ಶಾಲೆಗಳಲ್ಲಿ ಮನೆಗೆ ಹೋದ್ರೆ ಮಕ್ಕಳು ಓದಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ 7:30-8 ಗಂಟೆವರೆಗೂ ಇಟ್ಕೋತಾರೆ. ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದನ್ನ ನಾನು ನೋಡಿದ್ದೀನಿ, ಸಣ್ಣ ಸಣ್ಣ ಊರುಗಳಲ್ಲೂ ನೋಡಿದ್ದೀನಿ. ರಾತ್ರಿ 7:30 8 ಗಂಟೆವರೆಗೂ ಸ್ಕೂಲಲ್ಲೇ ಇಟ್ಕೋತಾರೆ, ಮನೆಗೆ ಕಳ್ಸಲ್ಲ, ಇಲ್ಲೇ ಕೂತ್ಕೊಂಡು ಓದಿ ಅಂತಾರೆ. 8 ಗಂಟೆಗೆ ಮನೆಗೆ ಹೋಗೋಟಕ್ಕೆ ಮಕ್ಕಳು ಸುಸ್ತಾಗಿರುತ್ತೆ, ಊಟ ಮಾಡ್ತಾರೆ, ನಿದ್ದೆ ಬರುತ್ತೆ, ಮಲ್ಕೋತಾರೆ, ಪೇರೆಂಟ್ಸ್ ಬೈತಾರೆ, ಓದ್ದೆ ಮಲ್ಕೋತೀಯ ನೀನು ಅಂತ. ಹೆಂಗ್ ನಿಭಾಯಿಸಕ್ಕಾಗತ್ತೆ ಅವ್ರಿಗೆ? ಸೊ ಎಲ್ಲೋ ಒಂದ್ ಕಡೆ ನಾವು ಈ ಹೈ ಪರ್ಫಾರ್ಮೆನ್ಸ್ ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಮಕ್ಕಳ ಮೇಲೆ ತುಂಬಾ ಮಾನಸಿಕವಾಗಿ ಒತ್ತಡ ಹಾಕಿ ಅವರನ್ನ ದುರ್ಬಲವನ್ನಾಗಿ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ಈ ಟೈಮ್ ಟೇಬಲ್ ಪ್ರಿಪೇರ್ ಮಾಡುವಾಗ, ನಾನು ಮಕ್ಕಳಿಗೆ ಟೈಮ್ ಟೇಬಲ್ ಬಗ್ಗೆ ಮಾತಾಡುವಾಗ ನಾನು ಶುರು ಮಾಡೋದು, ದಿನಕ್ಕೆ 7 ಗಂಟೆ ನಿದ್ದೆ ಇರಬೇಕು, ಬ್ರೇಕ್ಫಾಸ್ಟ್ ಚೆನ್ನಾಗಿ ಮಾಡಬೇಕು, ದಿನಕ್ಕೆ 1/2-3/4 ಗಂಟೆ ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಎಕ್ಸರ್ಸೈಸಸ್ ಇರಬೇಕು, ಡ್ಯಾನ್ಸು ಆ ಥರದ್ದೇನಾದರೂ ಮಾಡಿ, ಕನಿಷ್ಠ ಪಕ್ಷ 1/2 ಗಂಟೆ ಮನರಂಜನೆ ಇರಬೇಕು. ಇದೆಲ್ಲ ಹೇಳ್ಬಿಟ್ಟು ಆಮೇಲೆ ಓದಿಗೆ ಬರೋದು ನಾನು. ಖಂಡಿತ 1.5 ಗಂಟೆ ಓದಿದ್ರೆ ಕ್ವಾಲಿಟಿ ಟೈಮು, ಪ್ರತಿದಿನ ಸ್ಕೂಲಿಂದ ಬಂದ್ಮೇಲೆ 1.5 ಗಂಟೆ ಇವ್ರು ಓದ್ತಾ ಇದ್ರೆ ಇವ್ರು ಬೇಡ ಅಂದ್ರೂ ರ್ಯಾಂಕ್ ಬರುತ್ತೆ. ಆ ಸೀರಿಯಸ್ನೆಸ್ ಅದೇ ಬುದ್ಧಿ ಹೋಗಿ ಹೌದು ಹೌದು ಸಬ್ಜೆಕ್ಟ್ಗೆ ವರ್ಷದಲ್ಲಿ ಇಟ್ಸ್ ನಾಟ್ ಡಿಫಿಕಲ್ಟ್. ಅಂದ್ರೆ ಇವಾಗ ನೀವು ಹೇಳಿದ್ರಲ್ಲ ಅಂಕಲ್, ರಾತ್ರಿ ಓದೋರಿಗೆ ರಾತ್ರಿ ಬಿಡ್ಬೋದು, ಬೆಳಗ್ಗೆ ಓದೋರಿಗೆ ಬೆಳಗ್ಗೆ ಬಿಡ್ಬೋದು. ಅಂದ್ರೆ ಆ ಹುಡುಗಾಟ ಹೋಗಿರೋ ಮಕ್ಳಿಗಾದ್ರೆ ಆ ಥರ ಸರಿ, ರಾತ್ರಿ ಓದ್ಕೋತೀಯ ಅಪ್ಪ ನೀನು ಬಿಡು ಅಂತ ಬಿಟ್ಬಿಡ್ಬೋದು. ಇನ್ನು ಕೆಲವು ಮಕ್ಕಳಿಗೆ ಅದು ಹೈಸ್ಕೂಲ್ ಬಂದ್ರೂ ಆ ಹುಡುಗಾಟಕ್ಕೆ ಇನ್ನೂ ಹೋಗಿರಲ್ಲ. ಅಂದರೆ ಮಕ್ಕಳಾಟ ಅಂತಲೇ ಅಂತೀವಲ್ವ ನಾವು, ಮಕ್ಕಳಲ್ಲೇ ಆ ಥರ ಇರೋಕ್ಕೆ ಸಾಧ್ಯ. ಅವರಿಗೆ ಇನ್ನೂ ಸಮಯ ಕೊಡಬೇಕಾ ಅಥವಾ ಅವರಿಗೆ ತಿಳಿಸಿ ಹೇಳಬೇಕಾ, ನೀನು ಈಗಾಗಲೇ ಹೈಸ್ಕೂಲಿಗೆ ಬಂದಿರೋದು, ನಿನ್ನ ಸಮಯವನ್ನು, ನಿನ್ನ ಜವಾಬ್ದಾರಿಯನ್ನು ನೀನು ಅರಿತು ನೀನೇ ಕೂತ್ಕೋಬೇಕು, ಈ ಥರ. ಇಲ್ಲೂ ಒಂದು ವಿಚಿತ್ರ ನಡೆಯುತ್ತೆ. ಈ ಸ್ಟೂಡೆಂಟ್ಸ್ ಪರೀಕ್ಷೆವರೆಗೂ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ, ಪರೀಕ್ಷೆ ಹತ್ರ ಬಂದಾಗ ಓದ್ತಾರೆ. ಹೌದು. ಹಾಗೆ ಪೇರೆಂಟ್ಸು ಮಕ್ಕಳನ್ನ ದಿವ್ಯ ನಿರ್ಲಕ್ಷ್ಯದಿಂದ ಬೆಳೆಸಿರ್ತಾರೆ, ಅವ್ರಿಗೆ ಯಾವ ಜವಾಬ್ದಾರಿನೂ ಕೊಡಲ್ಲ. ಏನಾದ್ರು ಮಾಡ್ತೀವಿ ಅಂದ್ರೂ ನಿನ್ ಕೈಲಾಗಲ್ಲ, ಸುಮ್ಮನೆ ಇರು ನಾನು ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾ ಇರ್ತಾರೆ. ಆಮೇಲೆ ಒಂದ್ ಸ್ಟೇಜ್ ಬಂದಾಗ ದಿಢೀರಂತ ಆ ಮಕ್ಕಳು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಪ್ರಾಬ್ಲಮ್ ಬರೋದು. ಏಜ್ ರಿಲೇಟೆಡ್ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು. ಇನ್ನೊಂದು, ಬಹಳಷ್ಟು ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ನೀನ್ ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ನಮ್ಮನ್ನ ಓಲ್ಡ್ ಏಜ್ ಅಲ್ಲಿ ಸಾಕ್ಬೇಕು ಅಂತ ಹೇಳ್ತಾರೆ. ಆಗ ಈ ಮಕ್ಕಳಿಗೆ ಏನನ್ಸುತ್ತೆ, ತಾವು ಓದೋದು ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಎಲ್ಲ ಪೇರೆಂಟ್ಸ್ ಸಾಕಕ್ಕೋಸ್ಕರ ಅಂತ ಅನ್ನಿಸ್ಬಿಡತ್ತೆ. ಹೀಗಾಗಿ ನಾವು ಸರಿಯಾದ ಒಂದು ಗುರಿಯನ್ನು ಕೊಟ್ಟಿರಲ್ಲ. ಈ ಮಕ್ಕಳಿಗೆ ಓದೋದು ಅವ್ರವ್ರದೇ ಕೆಲಸ ಇರಬೇಕು, ಓದೋದು ಒಂದು ಫನ್ ಅನ್ನಿಸ್ಬೇಕು. ಈಗ ನಾವು ಓದೋದನ್ನು ಒಂದು ಪನಿಷ್ಮೆಂಟ್ ಅಂತ ಮಾಡಿದ್ದೀವಿ. ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆದು ಓದೋದಕ್ಕೆ ಬಿಡೋದೇ ಇಲ್ಲ. ಅದಕ್ಕೆ ಸಮಯ ಇಲ್ಲ ಅಂದ್ಬಿಟ್ಟು ಅದನ್ನೇ ಪದೇ ಪದೇ ತುರುಕ್ತಾ ಇರೋದು. ಜನರಲ್ ರೀಡಿಂಗ್ ಕೊಡಬೇಕು. ಈಗ ಒಂದು 3-4 ತಿಂಗಳ ಹಿಂದೆ ಒಂದು ಅನುಭವ ಆಯಿತು. ನಾನು ನನ್ನ ಮೊಮ್ಮಗಳಿಗೆ ಅಂತ 3 ಸ್ಪೆಷಲ್ ಬುಕ್ಸ್ ತರಿಸಿದ್ದೆ, ಸಣ್ಣ ಸಣ್ಣದು. ಬೆಳಗ್ಗೆ ಸ್ಕೂಲಿಗೆ ಬಸ್ ಹತ್ಸಕ್ಕೆ ಹೋದಾಗ ಅವಳು ನನ್ನ ಕೇಳಿದ್ಲು, ಅಜ್ಜ ನಾನು ಸ್ಕೂಲಿಗೆ ತಗೊಂಡೋಗ್ಲಾ ಅಂದ್ಲು. ಸ್ಕೂಲಿಗೆ ತಗೊಂಡೋಗಿ ಬಿಡ್ತಾರೆ ನಮ್ಮ ಅಂದೆ. ಬಿಡ್ತಾರೆ ಅಜ್ಜ, ತಗೊಂಡೋಗ್ಬೋದು ಅಂದ್ಲು. ನೆಕ್ಸ್ಟ್ ಡೇ ಕೇಳಿದ್ರೆ, ಅಜ್ಜ ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಓದ್ಬಿಟ್ರು ಆ ಬುಕ್ಸ್ನ, ಚೆನ್ನಾಗಿದೆ, ಸೀರೀಸ್ ಪೂರ್ತಿ ತರಿಸ್ಕೊಡಿ ನನಗೆ ಅಂದ್ಲು. ಅಂದ್ರೆ ಓದ್ನೆಲ್ಲ ಆಸಕ್ತಿ ಬಂದಿದೆ ಅವ್ರಿಗೆ. ಯಾಕೆ ಬಂದಿದೆ ಅಂದ್ರೆ, ದಿ ಎನ್ವೈರನ್ಮೆಂಟ್ ಹ್ಯಾಸ್ ಕ್ರಿಯೇಟೆಡ್ ದಟ್. ಆಗ ಅವ್ರು ಟೆಕ್ಸ್ಟ್ ಬುಕ್ಸ್ನು ಓದ್ತಾರೆ. ಆ ಟೆಕ್ಸ್ಟ್ ಬುಕ್ಸ್ನು ಒಂದು ಫನ್ ರೀಡಿಂಗ್ಗೆ ಬೇಕು. ಖಂಡಿತ. ಅದು ನಾವು ಹೊತ್ತು ಓದ್ಬೇಕು ಅನ್ನೋದ್ರಲ್ಲಿ ಮನಶಕ್ತಿ ಇಂಪಾರ್ಟೆಂಟ್. ಅಲ್ಲಿ ಅಟೆಂಟಿವ್ ಆಗಿದ್ರೆ
ಹ್ಮ್. ಆಮೇಲೆ ಜಾಸ್ತಿ ಓದಬೇಕಾಗಿಲ್ಲ. ಹಾ, ಪ್ರತಿದಿನ 1.5 ಗಂಟೆ ಓದಿದ್ರೆ ಸಾಕು. ಸಾಕು. ಹ್ಮ್. ಮತ್ತೆ ಈ ಸಮಯದಲ್ಲಿ 1.5 ಗಂಟೆ ಓದ್ಬೋದು, ಕಾನ್ಸಂಟ್ರೇಷನ್ ಇರುತ್ತೆ. ಆಮೇಲೆ ಒಂದು 15 ನಿಮಿಷ ಬ್ರೇಕ್ ತಗೋಬೇಕು. 15 ನಿಮಿಷ ಬ್ರೇಕ್ ಅಂದರೆ 14 ನಿಮಿಷ 59 ಸೆಕೆಂಡ್. 15 ನಿಮಿಷಕ್ಕೆ ಹೋಗಿ ಕೂತ್ಕೋಬೇಕು. ಆಮೇಲೆ ಮತ್ತೆ 1.5 ಗಂಟೆ ಓದಬೇಕು. ಆಮೇಲೆ ಒಂದು 2-3 ಅವರ್ಸ್ ಬ್ರೇಕ್ ತಗೋಬಹುದು. ಮತ್ತೆ ಓದೋವಾಗ 3/4 ಗಂಟೆ ಬರೆಯುವಂಥದ್ದು, ಲೆಕ್ಕ ಮಾಡೋದು, ಈ ಥರದ್ದು. ಇನ್ನು 3/4 ಗಂಟೆ ಓದೋ ಥರದ್ದು ಮಾಡ್ಕೊಂಡು ಹೋದರೆ, ಆಲ್ಟರ್ನೇಟ್ ಮಾಡ್ಕೊಂಡು ಹೋದರೆ ಕಾನ್ಸಂಟ್ರೇಷನ್ ಇರುತ್ತೆ. ಖಂಡಿತ. ಹಾಗೆಯೇ ಈಗ ನಾವು ಎಕ್ಸಾಮು, ಪರೀಕ್ಷೆ ಬಗ್ಗೆ ಮಾತಾಡುವಾಗ, ಈಗ ಪರೀಕ್ಷೆಯಿಂದ ಮಗು ಮನೆಗೆ ಬರ್ತಿದ್ದಾಗೆ ನಾವು ಕೇಳೋ ಫಸ್ಟು ಕ್ವೆಶನ್ನು ಅಂದರೆ ಪೇಪರ್ ಹೇಗಿತ್ತು ಅಂತ. ಅಂದರೆ ತಾಯಂದ್ರಿಗಾಗಲಿ ಇದು ಒಂಥರ ಅನಾಯಾಸವಾಗಿ ಅದೇ ಪ್ರಶ್ನೆನೇ ಬರೋದು. ಅದು ಸರಿನಾ, ಅಥವಾ ಆ ಥರ ಕೇಳಿದ ತಕ್ಷಣ ಮಗುಗೆ ಬೇರೆ ರೀತಿಯ ಆಲೋಚನೆಗಳೇ ಬರುತ್ತಾ, ಅಥವಾ ಹಾಗೆ ಕೇಳೋದು ಓಕೆನಾ ಅಂತ? ಈಗ ನಾನು ಆಗಲೇ ಹೇಳಿದೆ, ಅಮ್ಮಂದ್ರಿಗೆ ಮಕ್ಕಳನ್ನು ನೋಡಿದಾಗ ವರ್ತನೆ ಗೊತ್ತಾಗುತ್ತೆ ಅಂತ. ಆ ಮಗು ಮನೆಗೆ ಬಂದಾಗ ಹಸನ್ಮುಖಿಯಾಗಿ ಬಂದ್ರೆ ಪೇಪರ್ ಚೆನ್ನಾಗಿತ್ತು ಅಂತ. ಹಸನ್ಮುಖಿಯಾಗಿ ಬರ್ದೆ ಮುಖ ಸ್ವಲ್ಪ ತೊಟ್ಟ ಮಾಡ್ಕೊಂಡಿದ್ರೆ ಅವಾಗ ಅಷ್ಟು ಚೆನ್ನಾಗಿ ಆಗ್ಲಿಲ್ಲ ಅಂತ. ಸೊ ಚೆನ್ನಾಗಿ ಆಗಿದ್ರೆ ಕೇಳ್ಬೋದು, ಚೆನ್ನಾಗಿ ಎಂಜಾಯ್ ಮಾಡಿದ್ಯಾ ಪರೀಕ್ಷೆನ ಅಂತ ಅನ್ಬೋದು, ಏನ್ ತೊಂದರೆ ಇಲ್ಲ. ಸರಿಯಾಗಿ ಮಾಡಿಲ್ಲ ಅಂತ ಆ ಮಗು ತಲೆಯಲ್ಲಿ ಏನಾದ್ರೂ ಇದ್ರೆ, ಪರೀಕ್ಷೆ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಆ ಮುಖ ನೋಡಿದಾಗ ಗೊತ್ತಾಗತ್ತಲ್ವಾ, ಆವಾಗ ಹಾಯ್ ಬಂದಿ ಮನೆಗೆ ಬಾ, ಈಗ ರೆಸ್ಟ್ ಟೈಮು ಅಂತ ಕರೆಯೋದು, ಈಗ ರಿಲ್ಯಾಕ್ಸಿಂಗ್ ಟೈಮು ಬಾ ಅಂತ. ಅದಕ್ಕೆ ಕುಡಿಯೋದಕ್ಕೆ, ತಿನ್ನೋದಕ್ಕೆ ಏನಾದರೂ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆ ಥರದ್ದೇನಾದ್ರೂ ರಿಲ್ಯಾಕ್ಸ್ ಮಾಡಿಸಿ ಆಮೇಲೆ ನೆಕ್ಸ್ಟ್ ಓದಿನ ಕಡೆಗೆ ಗಮನ ಕೊಡಿಸ್ಬೋದು. ಆಗ ಏನಾಗುತ್ತೆ ಅಂದರೆ, ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಆ ಮಗುನೇ ಹೇಳುತ್ತೆ ಅವತ್ತು ಚೆನ್ನಾಗಿ ಆಯ್ತಾ ಇಲ್ವಾ, ಏನು ತಪ್ಪಾಯಿತು ಅನ್ನೋದನ್ನ ಮಗುನೇ ಎಕ್ಸ್ಪ್ರೆಸ್ ಮಾಡುತ್ತೆ. ನಾವು ಬಂದ ತಕ್ಷಣ ಕೇಳಿದ್ರೆ, ಅವ್ರು ಕೆಲವು ಸತಿ ಬರೋದು ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಮನೇಲಿ ಬೈತಾರೆ ಅಂತ ಅನ್ಕೊಂಡೇ ಬರೋದು, ಅವಾಗ ಸುಳ್ಳು ಹೇಳ್ತಾರೆ. ಮನೆಗೆ ಬಂದಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸಿದ್ರೆ ಓಕೆ ಪರವಾಗಿಲ್ಲ, ಬೈಲಿಲ್ಲ ಅಂತ ಸಮಾಧಾನ ಆಗತ್ತೆ. ಏನು ಕೇಳ್ಬಿಡ್ತಾರೋ, ಕೇಳಿದ್ರೆ ಏನು ಉತ್ತರ ಹೇಳೋದು ಅನ್ನೋ ಗಾಬರಿನಲ್ಲಿ ಮನೆಗೆ ಬರ್ತಾರೆ. ಅದಕ್ಕೆ ಈ ಥರ ರಿಲ್ಯಾಕ್ಸ್ ಮಾಡಿಸ್ಬಿಟ್ಟು ಆಮೇಲೆ ಅವರೇ ಹೇಳ್ತಾರೆ, ಹಾಗೆ ಹೇಳ್ಬೇಕು ಪರವಾಗಿಲ್ಲ, ನೆಕ್ಸ್ಟ್ ನಾಳೆ ಮೇಕಪ್ ಮಾಡುವಂತೆ, ಅದಕ್ಕೇನಂತೆ. ಮಾರ್ಚ್ ಟೈಮಲ್ಲಿ ಎಲ್ಲ ನಮಗೆ ತುಂಬ, ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಮಕ್ಕಳ ಓದು, ಬರಹ, ಪರೀಕ್ಷೆ ಇಂಥದೇ ತಲೆಯಲ್ಲಿ ತುಂಬಿಕೊಂಡಿರುವಾಗ ಇಂಥ ಒಂದೊಂದು ಸಣ್ಣ ಉದಾಹರಣೆಗಳು ಹೆಚ್ಚು ಅನುಕೂಲವಾಗುತ್ತೆ ಅಂತ ಭಾವಿಸ್ತೇನೆ. ಹಾಗೆಯೇ ಈಗ ಮಾರ್ಕ್ಸ್ ಬಂದಿದೆ, ಪರೀಕ್ಷೆ ಮುಗಿದು ವ್ಯಾಲ್ಯೂಯೇಷನ್ ಆಗಿ ಮಾರ್ಕ್ಸ್ ಬಂದಿದೆ. ಮಾರ್ಕ್ಸ್ ತಗೊಂಡು ಮನೆಗೆ ಬರ್ತಿದ್ದ ಹಾಗೆ ನಾವು ಕಡಿಮೆ ಮಾರ್ಕ್ಸ್ ಬಂದಿದೆ, ಆಗ ಪೋಷಕರ ರಿಯಾಕ್ಷನ್ ಹೇಗಿರಬೇಕು? ಯಾವ ರೀತಿ ಮಕ್ಕಳನ್ನ ಮುಂದಿನ ಇದಕ್ಕೆ ತಯಾರಿ ಮಾಡಬೇಕು? ಕಡಿಮೆ ಮಾರ್ಕ್ಸ್ ಬಂದವರು ಜೀವನದಲ್ಲಿ ಸಕ್ಸಸ್ ಆಗಿದ್ದಾರೆ. ಜಾಸ್ತಿ ಮಾರ್ಕ್ಸ್ ಬಂದವರು ಕೆಲವರು ಫೇಲ್ ಆಗಿದ್ದಾರೆ ಲೈಫಲ್ಲಿ. ಸೊ ನಾವಿಲ್ಲಿ ಒತ್ತು ಕೊಡಬೇಕಾಗಿರೋದು ಇರತಕ್ಕಂಥ ಕೌಶಲ್ಯಗಳಿಗೆ, ಸ್ಕಿಲ್ಗೆ. ಇವತ್ತು ಏನಾಗಿದೆ ಅಂತಂದ್ರೆ, ಮೊನ್ನೆ ಕೂಡ ಒಂದು ವರದಿ ಬಂದಿದೆ, ಸ್ಕಿಲ್ ಡೆವಲಪ್ಮೆಂಟ್ಗೆ, ಟ್ರೈನಿಂಗ್ಗೆ ಹೋಗ್ತಾ ಇಲ್ಲ. ಈ ಗೌರ್ಮೆಂಟ್ ಅವರು ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಕೆಲಸ ಸಿಗದೇ ಇರೋರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಕೊಡ್ತಾ ಇದ್ದಾರೆ. ಅವ್ರಗಳಿಗೆ ನಿಮಗೆ ಸ್ಕಿಲ್ ಬೇಕಿದೆ, ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಕೆಲಸ ಸಿಗತ್ತೆ ಅಂದ್ರೆ ಬರ್ತಾ ಇಲ್ಲ, ಅಲೋಯನ್ಸ್ ತಗೊಂಡು ಆರಾಮಾಗಿದ್ದಾರೆ ಅವರು. ಸೊ ಈ ಸ್ಕಿಲ್ ಡೆವಲಪ್ಮೆಂಟ್ಗೆ ನಾವು ಜಾಸ್ತಿ ಫೋಕಸ್ ಕೊಡಬೇಕು. ಮಕ್ಕಳಾಗಿದ್ದಾಗಿಂದ ಬೇರೆ ಬೇರೆ ರೀತಿಯ ಸ್ಕಿಲ್ಸ್ ಅಲ್ಲಿ ಅವರಿಗೆ ಆಸಕ್ತಿ ತೋರಿಸ್ಬೇಕು. ಮತ್ತೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಈಗ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಬಹಳಷ್ಟು ಪೇರೆಂಟ್ಸ್ ನನ್ನ, ಯಾವ ಕೋರ್ಸ್ ಮಾಡಿದ್ರೆ ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ. ಆ ಥರದ್ದು ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಅದೇ ಟೈಮಲ್ಲಿ ಯಾವ ಕೋರ್ಸ್ ಮಾಡಿದ್ರೆ ಲೈಫಲ್ಲಿ ಸಕ್ಸಸ್ ಇಲ್ಲ ಅಂತ ಕೇಳಿದ್ರೆ ಆ ಥರದ್ದು ಯಾವುದೂ ಇಲ್ಲ. ಅದು ಬೇಕಾದ್ರೆ ಸಕ್ಸಸ್ ಆಗ್ಬೋದು. ಅಲ್ಲಿ ಸ್ಕಿಲ್ ಇರ್ತಕ್ಕಂಥ ಕೌಶಲ್ಯವನ್ನ ಬಳಸ್ಕೊಂಡು ವಿಶಿಷ್ಟವಾಗಿ ಅವ್ರು ಏನು ಮಾಡ್ತಾರೆ ಅದ್ರ ಮೇಲೆ
ಸಕ್ಸಸ್ ಅನ್ನೋದು ಬರುತ್ತೆ. ಆಮೇಲೆ ಕೆಲವು ಸತಿ ಪೇರೆಂಟ್ಸು ಇನ್ನೊಂದು ಒತ್ತಡ ಹಾಕೋದು, ನೀನು ಹಾಗೇ ಆಗಬೇಕು, ನೀನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರೇ ಆಗಬೇಕು ಇತ್ಯಾದಿ. ಈ ಒತ್ತಡಗಳನ್ನು ಬಿಡಬೇಕು. ಯಾವುದ್ರಲ್ಲಿ ಬೇಕಾದರೂ ನೀನು ಸಕ್ಸಸ್ ಆಗ್ಬೋದು ಅಂತ. ನಿನಗೆ ಶೈನ್ ಆಗೋದಕ್ಕೆ ಅವಕಾಶಗಳು ಇದ್ದೇ ಇರುತ್ತೆ. ಇವತ್ತು ನೂರಾರು ಮಾರ್ಗಗಳಿವೆ, ಯಾವ ದಾರಿನಲ್ಲಿ ಬೇಕಾದರೂ ಬರ್ಬೋದು ಅಂತಕ್ಕಂಥ ಮಾತನ್ನು ಒತ್ತಿ ಹೇಳಬೇಕು. ಆಮೇಲೆ ರಿಸಲ್ಟ್ ಬರೋ ಟೈಮ್ನಲ್ಲಿ ಮಕ್ಕಳನ್ನ ಗಮನಿಸ್ತಾ ಇರಬೇಕು. ಮಕ್ಕಳ ನಡವಳಿಕೆಯಲ್ಲಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಕಾಣಿಸಿದ್ರೆ, ಹೆದರಿಕೆ ಕಾಣಿಸಿದ್ರೆ, ಮುಖದಲ್ಲಿ ಆತಂಕ ಕಾಣಿಸಿದ್ರೆ, ಅವರು ಹೆಚ್ಚು ಹೆಚ್ಚು ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾ ಇದ್ರೆ ಇಟ್ಸ್ ಅ ವಾರ್ನಿಂಗ್ ಸಿಗ್ನಲ್. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತಿರ್ತಾರೆ, ಭವಿಷ್ಯ ಕೆಳಗೆ ಜಾಸ್ತಿ ಹೋಗ್ತಾ ಇರ್ತಾರೆ. ಪೇರೆಂಟ್ಸು ಮಾಡ್ತಾರೆ ಈ ಕೆಲಸನ, ತಮ್ಮ ಮಕ್ಕಳ ಬಗ್ಗೆನೇ ಕೇಳಕ್ಕೆ ಅಲ್ಲಿ ಹೋಗ್ತಾರೆ. ಆಮೇಲೆ ಇನ್ನು ಕೆಲವು ಸತಿ ಇದುವರೆಗೂ ಹೋಗದೆ ಇರತಕ್ಕಂಥ ರಿಲೇಟಿವ್ಸ್ ಮನೆಗಳಿಗೆಲ್ಲ ಹೋಗಿ ಬರ್ತಾರೆ. ಅದು ಇಟ್ಸ್ ಎ ಸೀರಿಯಸ್ ವಾರ್ನಿಂಗ್ ಸಿಗ್ನಲ್ ದಟ್ ಸೂಸೈಡ್. ಸಾಯಕ್ಕೆ ಮುಂಚೆ ಎಲ್ಲರನ್ನೂ ನೋಡ್ಕೊಂಡ್ ಬಂದ್ಬೇಡ ಒಂದ್ಸತಿ ಅಂತ ಬಿಟ್ಟು ಹೋಗೋದಿರುತ್ತೆ. ಇವೆಲ್ಲ ಆತ್ಮಹತ್ಯೆಯ ಲಕ್ಷಣಗಳು. ಅಂತ ಟೈಮ್ನಲ್ಲಿ ಜೊತೆಯಲ್ಲಿರೋದು ಇಂಪಾರ್ಟೆಂಟು. ಪರೀಕ್ಷೆ ಟೈಮಲ್ಲಿ, ಪರ್ಟಿಕ್ಯುಲರ್ಲಿ ಈ ಪಬ್ಲಿಕ್ ಎಕ್ಸಾಮ್ ಬರೀತಕ್ಕಂಥ ಟೈಮಲ್ಲಿ ಪೇರೆಂಟ್ಸು ಕರ್ಕೊಂಡೋಗಿ ಬಿಡೋದು, ವಾಪಸ್ ಕರ್ಕೊಂಬರೋದು ಬಹಳ ಒಳ್ಳೆಯದು. ರಿಸಲ್ಟ್ ನೋಡೋ ಟೈಮಲ್ಲಿ ಜೊತೆಯಲ್ಲಿರೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಇನ್ನು ಕೆಲವು ಸತಿ ಕ್ಷುಲ್ಲಕ ಕಾರಣಕ್ಕೆ ಆತ್ಮಹತ್ಯೆ ಅಂತ ನಾವು ಪೇಪರ್ನಲ್ಲೂ ಓದ್ತೀವಿ, ಮೀಡಿಯಾದವರು ಡಿಸ್ಕ್ರೈಬ್ ಮಾಡ್ತಾರೆ. ಅದು ಕ್ಷುಲ್ಲಕ ಕಾರಣ ಅಲ್ಲ. ಪ್ರಾಕ್ಸಿಮೇಟ್ ಕಾಸ್ ನಮಗೆ ಕ್ಷುಲ್ಲಕ ಅನ್ನಿಸ್ಬೋದು, ಆದರೆ ಅದರ ಹಿಂದೆ ಸೀರೀಸ್ ಆಫ್ ಫ್ರಸ್ಟ್ರೇಷನ್ಸ್ ಇರುತ್ತೆ. ಕೊನೆಗೆ ಯಾವುದೋ ಒಂದು ಟ್ರಿಗರ್ ಮಾಡುತ್ತೆ, ಕೊನೆಗೆ ದೇರ್ ಇಸ್ ನೋ ಯೂಸ್ ಅಂತ ಹೋಗಿ ಸಾಯ್ತಾರೆ. ಅದಕ್ಕೆ ಬಿಡಬಾರ್ದು ಅಂತಂದ್ರೆ ನಾವು ಅವರನ್ನ ಗಮನಿಸ್ತಾ ಇರಬೇಕು. ಖಂಡಿತ. ಈಗ ನೀವು ಹೇಳ್ದಾಗೆ ಎಷ್ಟೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ತಿಳ್ಕೊಂಡ್ವಿ. ಶಾಲೆಯಿಂದ ಬರ್ಬೇಕಾದ್ರೆ ಇರ್ಬೋದು, ಎಕ್ಸಾಮ್ ಟೈಮಲ್ಲಿ ಇರ್ಬೋದು, ಟಿ ವಿ ನೋಡುವಾಗ ಇರಬಹುದು. ಇಂಥದನ್ನೆಲ್ಲ ನಾವು ಪೋಷಕರು ಗಮನಿಸ್ತಾ ಹೋದರೆ ಇಂತಹ ಅನಾಹುತಗಳನ್ನು ತಡಿಬೋದೇನೋ ಅಂತ. ಹಾಗೆ ಮಕ್ಕಳ ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮಗಳನ್ನು ನಾವು ಪೂರ್ತಿ ಕಂಟ್ರೋಲಲ್ಲಿ ಇಡೋಕ್ಕಾಗದೇ ಇದ್ದರೂ ದುಷ್ಪರಿಣಾಮಗಳನ್ನು ಮಕ್ಕಳ ಮನಸ್ಸಿನಿಂದ ಖಂಡಿತವಾಗ್ಲಿ ಸಾಧ್ಯ ಇದೆ. ಖಂಡಿತ. ಕಡೆಯದಾಗಿ ಅಂಕಲ್, ನೀವು ಪೋಷಕರಿಗೆ ಅಂದರೆ ಈ ಒಂದು 3 ಡೈಲಿ ರೋಟೀನ್ ಅಳವಡಿಸಿಕೊಂಡ್ರೆ ಮಕ್ಕಳು ದಿನನಿತ್ಯದ ಸಮಯದಲ್ಲಾಗಲಿ, ಓದುವ ಸಮಯದಲ್ಲಾಗಲಿ, ಅಥವಾ ಎಕ್ಸಾಮ್ ಸಮೀಪ ಇರುವಾಗಲಿ, ಇದೊಂದು 3 ಡೈಲಿ ರೋಟೀನ್ನ ಅಳವಡಿಸ್ಕೊಂಡ್ರೆ, ಪೋಷಕರು ಅಳವಡಿಸ್ಕೊಂಡ್ರೆ ಮಕ್ಕಳ ಮನಸ್ಸಿನ ಮೇಲೂ ಅದು ಉತ್ತಮವಾಗುತ್ತೆ, ಹಾಗೆ ಪೋಷಕರಿಗೂ ನಿರಾಳ ಆಗುತ್ತೆ ಅನ್ನೋದು ಯಾವ್ದಾದ್ರು ಆ ಥರ ಇದ್ರೆ ಅದನ್ನು ತಿಳಿಸ್ಕೊಡ್ತೀರಾ ನಮ್ಮ ನೋಡುಗರಿಗೆ? ಬಾಂಡಿಂಗ್ ತುಂಬ ಇಂಪಾರ್ಟೆಂಟ್. ಈ ನಡುವೆ ಬಾಂಡಿಂಗ್ ಆಗಿಲ್ಲ. ಈ ನಡುವೆ ಪೇರೆಂಟ್ಸ್ಗೂ ಮಕ್ಕಳಿಗೂ ತುಂಬ ಅಂತರ ಜಾಸ್ತಿ ಆಗ್ತಾ ಇದೆ. ಅದನ್ನು ಮಕ್ಕಳು ಟೀನೇಜ್ಗೆ, ನಿಯೋ ಅಡಲೆಸೆನ್ಸ್ಗೆ ಬಂದಾಗ ಮಕ್ಕಳ ಮತ್ತು ಪೇರೆಂಟ್ಸ್ನ ನಡುವೆ ತುಂಬ ಅಂತರ ಇದೆ. ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದು ಪೇರೆಂಟ್ಸ್ಗೆ ಗೊತ್ತಿಲ್ಲ. ಅವ್ರ ಮಕ್ಕಳು ಚೆನ್ನಾಗಿದ್ದಾರೆ, ಒಳ್ಳೆಯವರು ಅಂತಾನೆ ಅನ್ಕೋತಾ ಇರ್ತಾರೆ, ಆದರೆ ಅವರು ತೊಂದರೆನಲ್ಲಿ ಸಿಗಾಕೊಂಡಿರ್ತಾರೆ. ಅದರಿಂದ ಪೇರೆಂಟ್ಸ್ ಮತ್ತು ಮಕ್ಕಳ ನಡುವೆ ಒಂದು ಬಾಂಡಿಂಗ್ ಇರಬೇಕಾದ್ದು ತುಂಬ ಇಂಪಾರ್ಟೆಂಟು. ನಾನು ಇನ್ನೊಂದು ಪದೇ ಪದೇ ಎಲ್ಲರಿಗೂ ಒತ್ತಿ ಹೇಳೋದೇನೆಂದರೆ, ಆಗಾಗ ಪ್ರವಾಸ ಹೋಗಿ ಅಂತ. ಕೌಟುಂಬಿಕ ಪ್ರವಾಸ ಮಾಡಿದಾಗ ಏನಾಗುತ್ತೆ ಅಂದರೆ 24 ಗಂಟೆ ಮನೆಯ ಎಲ್ಲರೂ ಜೊತೆಯಲ್ಲಿರೋದು ಪ್ರವಾಸ ಹೋದಾಗಲೇ. ಈಗ ಯಾವ ಟೈಮ್ನಲ್ಲೂ 24 ಗಂಟೆ ಜೊತೆಯಲ್ಲಿರೋಕ್ಕಾಗಲ್ಲ. ಮತ್ತೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಕೂಡ ಹೇಳೋದು, ವಯಸ್ಸಿಗೆ ಬಂದ ಮಕ್ಕಳನ್ನ ಸ್ನೇಹಿತರಂತೆ ನೋಡ್ಕೋಬೇಕು. ಮಕ್ಕಳ ಜೊತೆ ಒಂದು ಸ್ನೇಹ ಪರತೆ ಇರಬೇಕು. ಮತ್ತು ನಮಗೆ ಸಮಸ್ಯೆ ಬಂದರೆ ನಮ್ಮ ಪೇರೆಂಟ್ಸು ನಮ್ಮನ್ನ ರಕ್ಷಿಸ್ತಾರೆ ಅಂತಕ್ಕಂಥದ್ದು. ನಾವು ಏನೇ ಮಾಡಿದ್ರು ನಮ್ಮ ಪೇರೆಂಟ್ಸ್ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳಿ ಕೆಲವರು ಮಾಡ್ತಾರೆ, ದೊಡ್ಡಿರೋರು. ಅಪರಾಧಗಳನ್ನು ಮಾಡಿದ್ರು ಬಿಡುತ್ತೆ ಅಂತ. ಆ ಥರದ್ದು ನಾವು ಏನಾದ್ರು ತಪ್ಪು ಮಾಡಿದ್ರು ನಮ್ಮ ಪೇರೆಂಟ್ಸ್ ನಮ್ಮ ಜೊತೆಗಿರ್ತಾರೆ ಅನ್ನೋದು ಸಪೋರ್ಟ್ ಇರಬೇಕು, ಆ ಭರವಸೆ ಇರಬೇಕು. ನನ್ನ ಪೇರೆಂಟ್ಸು ನನ್ನನ್ನು ರಕ್ಷಿಸ್ತಾರೆ ಅನ್ನೋ ಭರವಸೆ. ಏನು ಮಾಡಿದ್ರು ರಕ್ಷಿಸ್ತಾರೆ ಅಲ್ಲ, ಸರಿಯಾದ ಅನ್ನೋದು ಆ ಭರವಸೆ ಇರಬೇಕು.
ಬಾಂಡಿಂಗ್ ಬಿಲ್ಡ್ ಆಗಬೇಕು. ಇಲ್ಲಿ ಒಂದೇನಂದ್ರೆ ಅಮ್ಮಂದ್ರು ವ್ಯಾಲ್ಯೂ ಹೇಳ್ಕೊಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅಂತೆ. ಅಪ್ಪಂದ್ರು ಮಕ್ಕಳ ಭವಿಷ್ಯ ನಿರ್ಧಾರ ಮಾಡುವಾಗ ಒಂದು ಕನಸನ್ನ ಬಿಲ್ಡ್ ಮಾಡಿಕೊಂಡು ಅದನ್ನ ಸಾಧನೆ ಮಾಡಕ್ಕೆ ಬೇಕಾದಂತ ಒಂದು ಮಾನಸಿಕ ಬೆಂಬಲ ಕೊಡೋದ್ರಲ್ಲಿ ಅಪ್ಪಂದ್ರು ಸ್ಟ್ರಾಂಗ್ ಅಂತೆ. ಸೊ ಈ ರೋಲ್ನ ಮಾಡಬೇಕು, ಸರಿಯಾಗಿ ನಿಭಾಯಿಸ್ಕೊಂಡು ಫೇಲ್ಯೂರ್ ಸ್ಟೋರೀಸು ಹೇಳಬೇಕು. ಕೆಲವು ಸತಿ ತಮಗೆ ಬಂದ ಕಷ್ಟಗಳನ್ನ ತಾವು ಹೇಗೆ ಎದುರಿಸಿದ್ವಿ ಅದನ್ನು ಹೇಳಬೇಕು. ಮತ್ತೆ ಕೆಲವು ಸತಿ ತಮ್ಗೆ ಇಲ್ದೇ ಇರೋ ಕೌಶಲ್ಯಗಳಿಂದ ಏನ್ ತೊಂದರೆ ಆಯ್ತು ಅಂತಾನು ಹೇಳಬೇಕು. ನನಗೆ ಅಡಿಗೆ ಮಾಡಕ್ ಬರ್ತಾ ಇರ್ಲಿಲ್ಲ, ಅದರಿಂದ ನಾನು ಯಾವ ರೀತಿ ತೊಂದರೆ ಅನುಭವಿಸ್ತೇನೆ ಅನ್ನೋದನ್ನ ನಾನು ಹೇಳ್ತಾನೆ ಇರ್ತೀನಿ. ಅದರಿಂದ ಮಕ್ಕಳಿಗೆ ಹೇಳ್ತೀನಿ, ಬೇಸಿಕ್ ಅಡಿಗೆ ಮಾಡೋದು ಕಲ್ತ್ಕೊಡೋದು ಒಳ್ಳೇದು, ನಂತರ ಕಷ್ಟ ಪಡ್ಬೇಕಾಗತ್ತೆ ಅಂತ ಹೇಳ್ತೀನಿ. ಸೊ ನಾವು ಇದನ್ನ ಒಂದು ಉದಾಹರಣೆಗಳ ಮೂಲಕ ಮಕ್ಕಳನ್ನ ಸ್ಟ್ರಾಂಗ್ ಮಾಡಬೇಕು, ಡಿಪೆಂಡೆಂಟ್ ಮಾಡಬಾರ್ದು, ಸೆಲ್ಫ್ ಸಫಿಷಿಯೆಂಟ್ ಮಾಡಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಅಂದರೆ ನಾವು ಮಕ್ಕಳ ಜೊತೆ ಪೋಷಕರು ಹೇಗಿರಬೇಕು, ಮಕ್ಕಳ ಮನಸ್ಥಿತಿಯನ್ನು ಅರ್ಥಕೊಂಡು ಪೋಷಕರು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗಬೇಕು, ಮಕ್ಕಳ ಒಂದು ಪರೀಕ್ಷಾ ಒತ್ತಡಕ್ಕೆ ಇನ್ನಷ್ಟು ಒತ್ತಡವನ್ನು ಹೇರದೆ ನಿರಾಳವಾಗಿ ಯಾವ ಥರ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಇವತ್ತಿನ ಪಾಡ್ಕಾಸ್ಟಲ್ಲಿ ಹೇಳ್ಕೊಟ್ಟಿದ್ದೀರಾ. ನಿಮ್ಮ ಜೊತೆ ಅಂದರೆ ಮಾತಾಡ್ತಾ ಇದ್ದರೆ ಇನ್ನೂ ಹೆಚ್ಚೆಚ್ಚು ಕೇಳಬೇಕು, ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ತಿಳಿಸ್ಕೋಬೇಕು ಅಂತ ತುಂಬ ಆಸೆ. ಇವತ್ತಿನ ಈ ಎಪಿಸೋಡ್ಗೆ ನಾವು ಇಷ್ಟಕ್ಕೆ ಎಕ್ಸಾಮಿನೇಷನ್ ಪರೀಕ್ಷೆ ಬಗ್ಗೆ ತಿಳಿದುಕೊಂಡು ಇಷ್ಟಕ್ಕೆ ನಿಲ್ಲಿಸೋಣ. ಮುಂದೆ ನಾವು ಮತ್ತೊಮ್ಮೆ ನಾಗೇಶ್ ಅವರ ಜೊತೆ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಆಗ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಂಕಲ್, ಇವತ್ತು ನೀವು ನಮ್ಮ TGV ಕನ್ನಡ ಸ್ಟುಡಿಯೋಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೆಚ್ಚೆಚ್ಚು ವಿಷಯಗಳನ್ನು ಹೇಳಬೇಕು, ಯಾಕೆಂದ್ರೆ ಈ ಟೈಮಲ್ಲಿ ಮಕ್ಕಳ ಜೊತೆ ಇರಬೇಕಾದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯ ನಿಭಾಯಿಸೋದಕ್ಕೆ ನೀವು ಸಹಾಯ ಮಾಡಿದ್ದೀರಿ ಅಂತ ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ. ಎಲ್ಲ ಮಕ್ಕಳು ಪರೀಕ್ಷೆ ಬರೀತಿರೋರ್ಗೆಲ್ಲರಿಗೂ ಆಲ್ ದ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಮಾಡಿ ಅಂತ ನಾವು ತಿಳಿಸ್ತಾ, ಗೆಳೆಯರೇ, ನಿಮಗೆ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ನಿಮ್ಮ ಇನ್ನೊಂದು 3 ಜನ ಸ್ನೇಹಿತರ ಜೊತೆ ಈ ಎಪಿಸೋಡ್ನ ಹಂಚಿಕೊಳ್ಳಿ. ನಾವು ಮತ್ತೆ ಮುಂದಿನ ಬಾರಿ ಇನ್ನಷ್ಟು ಹೊಸ ವಿಚಾರಗಳನ್ನು ತಗೊಂಡು TGV ಕನ್ನಡದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಿಮಗೆ TGV ಕನ್ನಡದ ಈ ಎಪಿಸೋಡ್ಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ. ಮತ್ತೆ ಸಿಗೋಣ. TGV ಕನ್ನಡ, ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಮಸ್ಕಾರ.